ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ತುಂಬಾ ಇಷ್ಟಪಡುವಂತಹ ಹೆಸರುಬೇಳೆ ಪಾಯಸನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ, ಹಾಗೆ ಎಲ್ರಿಗೂ ತುಂಬ ಇಷ್ಟ ಆಗೋವಂಥ ರೆಸಿಪಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸಬರಲ್ಲಿ ಒಂದು ವಿನಂತಿ, ಹೊಸದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬಾಣಲಿನ ಇಟ್ಕೊಂಡು ಒಂದು ಬೌಲ್ನಷ್ಟು ಹೆಸರುಬೇಳೆನ ಹುರ್ಕೊತಾ ಇದ್ದೀನಿ. ನೀವು ಪೊಂಗಲ್ಗೆ ಆಗಲಿ ಹೆಸರುಬೇಳೆಗೆ ಪೊಂಗಲ್ಗೆ ಆಗಲಿ ಅಥವಾ ಪಾಯಸಕ್ಕೆ ಆಗಲಿ ಹೆಸರುಬೇಳೆನ ಹುರಿದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹೆಸರುಬೇಳೆನ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಹುರ್ಕೊಬೇಕಾಗುತ್ತೆ. ಸಿಯೋದಕ್ಕೆ ಬಿಡಬೇಡಿ, ನೀವು ನೀಟಾಗಿ ಹುರ್ಕೊಬೇಕಾಗತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಹುರಿದಿರೋ ಅಂಥ ಹೆಸರುಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಆ ನೀರನ್ನ ಚೆಲ್ಲಿ ಮತ್ತೆ ಬೇರೆ ನೀರನ್ನ ಹಾಕ್ಕೊಬೇಕಾಗುತ್ತೆ. ಹೆಸರುಬೇಳೆ ಬೇಯೋದಕ್ಕೆ ಎಷ್ಟು ಬೇಕು ನೀರು, ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು. ಹೆಸರುಬೇಳೆನ ಹಾಕ್ಕೊಂಡು ಚೆನ್ನಾಗಿ, ಅಂದರೆ ನಾನು 3 ವಿಷಲ್ ಕೂಗಿಸ್ಕೊಳ್ಳೋದಕ್ಕೆ ಇಡ್ತೀನಿ. ಅಷ್ಟರಲ್ಲಿ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಹೆಸರುಬೇಳೆ ತುಂಬಾ ನೀಟಾಗಿ ಬೆಂದಿರುತ್ತೆ. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಲ್ವ, ಹೆಸರುಬೇಳೆ ಬೆಂದಿದೆ. ಬೆಂದಿರೋ ಅಂಥ ಹೆಸರುಬೇಳೆಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ. ತುಂಬಾ ಸಿಹಿ ಮಾಡ್ಕೊಂಬಿಡಿ, ಮೀಡಿಯಮ್ ಆಗಿರಲಿ, ಚೆನ್ನಾಗಿ ಬರುತ್ತೆ ಪಾಯಸ. ಹೆಸರುಬೇಳೆ ಹಾಕೊಂಡ್ಮೇಲೆ ಮತ್ತೆ ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಮಗೆ ಪಾಯಸ ಎಷ್ಟು ಬೇಕು ಕ್ವಾಂಟಿಟಿ, ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರನ್ನ ಹಾಕೊಂಡ್ಮೇಲೆ ಸಣ್ಣ ಶಾವಿಗೆ ಬರುತ್ತಲ್ಲ, ಆ ಶಾವಿಗೆನ ಮುರಿದು ಹಾಕೋಣ ಚಿಕ್ಕದಾಗಿ. ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಶಾವಿಗೆನ, ಯಾಕಂದರೆ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಈ ಥರ ಪಾಯಸ ಅಂದರೆ ಹೆಸರುಬೇಳೆ ಪಾಯಸ ಯಾವಾಗಲೂ ಕುಡಿಯೋ ಥರ, ಅಂದರೆ ನಾವು ಲೋಟಕ್ಕೆ ಹಾಕ್ಕೊಂಡು ಕುಡಿಯೋ ಥರ ಇರಬೇಕು. ಹಾಗಾಗಿ ಶಾವಿಗೆನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಶಾವಿಗೆ ಮತ್ತು ಬೆಲ್ಲ ಸ್ವಲ್ಪ ಬೇಯೋಷ್ಟರಲ್ಲಿ ಅಕ್ಕಿ ಮತ್ತು ಸ್ವಲ್ಪ ಕಾಯಿನ ರುಬ್ಕೊಂಬರ್ಬೇಕಾಗುತ್ತೆ. ನೋಡಿ, ಈ ಜಾರ್ಗೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋ ಅಂಥ ಒಂದು 4 ಸ್ಪೂನಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಮತ್ತು ಕಾಯಿ ತುರಿನ ಹಾಕಿ ದಪ್ಪ ಥರನೇ ರುಬ್ಕೊಬೇಕು. ತೀರಾ ನುಣ್ಣಗೆ ರುಬ್ಬಾರ್ದು, ಚೆನ್ನಾಗಿ ಬರಲ್ಲ ಪಾಯಸ. ದಪ್ಪ ಥರನೇ ರುಬ್ಕೊಂಡ್ರೆ ಸಾಕು. ಜೊತೆಗೆ ಒಂದು 3 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ತೋರಿಸ್ತಿದ್ದೀನಲ್ವ, ಅಷ್ಟು ದಪ್ಪಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಕುದಿ ಬರ್ತಾ ಇದೆ ನೋಡಿ, ನಾನು ಶಾವಿಗೆ ಮತ್ತು ಬೆಲ್ಲ ಹಾಕಿದ್ನಲ್ಲ, ಕುದಿ ಬರ್ತಾ ಇದೆ. ಅದಕ್ಕೆ ರುಬ್ಬಿರೋ ಅಂಥ ಕಾಯಿ ಮತ್ತು ಅಕ್ಕಿನ ಹಾಕಿ ಮಿಕ್ಸ್ ಮಾಡೋಣ. ಜಾರ್ ತೊಳೆದು ಹಾಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಹಾಕಿದ್ರೆ ಪಾಯಸದ್ದು ರುಚಿ ದುಪ್ಪಟ್ಟಾಗಿ ಬರುತ್ತೆ. ಕಾಯಿ ಮತ್ತು ಹಾಲು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬರಲಿಕ್ಕೆ ಬಿಡಬೇಕು. ನನಗೆ ಸ್ವಲ್ಪ ಪಾಯಸ ಸಪ್ಪೆ ಅನ್ನಿಸ್ತು, ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೆಲ್ಲ ಹಾಕಿದ್ಮೇಲೆ ಕುದಿಯೋದಕ್ಕೆ ಬಿಡೋಣ. ಜೊತೆಗೆ ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೊತಾ ಇದ್ದೀನಿ, ಯಾಕಂದರೆ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಾಯಿ ತುರಿ ಹಾಕಿದ್ಮೇಲೆ ಒಂದು ಕುದಿ ಬರ್ತಾ ಇದೆ. ತುಂಬ ನೀಟಾಗಿ ಹೆಸರುಬೇಳೆ ಪಾಯಸ ಅಂತೂ ರೆಡಿ ಆಯಿತು. ಕರೆಕ್ಟಾಗಿ ಬಂದಿದೆ. ನೀವು ಲೋಟಕ್ಕೆ ಆಗಲಿ ತಟ್ಟೆಗೆ ಹಾಕ್ಕೊಂಡು ಟೇಸ್ಟ್ ನೋಡ್ತಾ ಇದ್ರೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫ್ರೆಂಡ್ಸ್, ನೀವು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಗೆ ರೆಸಿಪಿ ಹೇಗೆ ಬಂತು ಅಂತ ಮರೀದಿರ ಕಮೆಂಟ್ಸ್ ಹಾಕಿ. ನೋಡಿ, ಕರೆಕ್ಟಾಗಿ ಬಂದಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.